ಎವ್ರಿವಾನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭಾಗ್ಯ ಮಾತಾಡ್ತಾ ಇರೋದು. ಇವತ್ತು ಈ ಒಂದು ವ್ಲಾಗ್ನಲ್ಲಿ ನಾನು ಫ್ರೈಡ್ ರೈಸನ್ನು ಮಾಡ್ಕೊಂಡಿದ್ದೆ. ಹಾಗೆಯೇ ಲಕ್ಷ್ಮೀ ಮುಖ ಈ ಒಂದು ಯೆಲ್ಲೋ ಕಲರ್ ಬರುತ್ತಲ್ವ, ಆ ಥರದ್ದಿತ್ತು. ಹಾಗಾಗಿ ಒಂದು ನಾರ್ಮಲ್ ಹ್ಯೂಮನ್ ಫೇಸ್ ಯಾವ ಥರ ಇರುತ್ತೋ ಅದೇ ಥರನೇ ಪರ್ಚೇಸ್ ಮಾಡಬೇಕನ್ನೋದೊಂದು ಆಸೆ ಇತ್ತು. ಸೊ ಅದನ್ನು ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡೆ, ಮಾಡಿದೆ ಕೂಡ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಈ ಒಂದು ವ್ಲಾಗನ್ನು ಮಾಡ್ತಾ ಇದ್ದೀನಿ. ಎಂದಿನಂತೆ ಮಾರ್ನಿಂಗ್ ನಂದು ಒಂದು ಸಮ್ಟೈಮ್ಸ್ ಏನಾದ್ರೂ ಮಿಕ್ಸ್ ಮಾಡಿ ವಾಟರನ್ನು ತಗೊಳ್ತೀನಿ. ಸಮ್ಟೈಮ್ಸ್ ಏನೂ ಇಲ್ಲ ಅಂತ ಹೇಳಿದ್ರೆ, ಅಥವಾ ಸಮ್ಟೈಮ್ಸ್ ಈಟ್ ಅಂತ ಏನಾದರೂ ಅನಿಸಿದ್ರೆ, ಅಥವಾ ತುಂಬ ಅರ್ಜೆಂಟ್ ಅಂತ ಏನಾದರೂ ಅನಿಸಿದ್ರೆ ಏನು ಮಾಡ್ತೀನಿ, ಜಸ್ಟ್ ಹಾಗೇ ಹಾಟ್ ವಾಟರನ್ನು ಕುಡಿದ್ಬಿಡ್ತೀನಿ. ಸ್ವಲ್ಪ ಲೆಮನನ್ನು ಯೂಸ್ ಮಾಡಿಕೊಂಡು ನಾನು ಹಾಟ್ ವಾಟರನ್ನು ತಗೊಳ್ತೀನಿ. ರೈಸ್ ಮಾಡೋದಕ್ಕೆ ಅಂತ ಇಟ್ಟಿದ್ದೆ. ರೈಸ್ ರೆಡಿ ಆಗುವಷ್ಟರಲ್ಲಿ ನಾನು ಸಹ ನೀರನ್ನು ಕುಡಿದ್ಬಿಟ್ಟು ಆಮೇಲೆ ತರಕಾರಿಗಳನ್ನೆಲ್ಲ ಹೆಚ್ಕೊಳ್ಳೋಣ ಅಂತೇಳಿ ಫಸ್ಟು ನಾನು ನೀರನ್ನು ಕುಡಿದು ಮುಗ್ದಾಯಿತು. ತರಕಾರಿಗಳನ್ನು ಸಹ ಎಲ್ಲವನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೇನನ್ನು ಇದಕ್ಕೆ ಯೂಸ್ ಮಾಡ್ಕೊಳ್ತೀನಿ ಅನ್ನೋದನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮೊದಲಿಗೆ ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ಒಂಚೂರು ಎಣ್ಣೆ ಜಾಸ್ತಿನೇ ಬೇಕಂತ ಅನಿಸುತ್ತೆ. ತುಂಬ ಕಡಿಮೆ ಹಾಕ್ಬಿಟ್ರೆ ರೈಸ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಇವಾಗ ಎಣ್ಣೆ ಕಾದ್ಮೇಲೆ ಏನು ಮಾಡ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಂಡು, ಜೀರಿಗೆ ಸ್ವಲ್ಪ ಸಿಡ್ದಾದ್ಮೇಲೆ ಬೆಳ್ಳುಳ್ಳಿ ಮತ್ತು ಒಂಚೂರು ಶುಂಠಿಯನ್ನು ಜಜ್ಜಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಫ್ಲೇವರ್ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲಿ, ಹಾಗೆಯೇ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಮೊದಲಿಗೆ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಪ್ರತಿಯೊಂದನ್ನು ಸಹ ಸ್ವಲ್ಪ ಒಂದೊಂದು ನಿಮಿಷದಷ್ಟು, ಒಂದೊಂದು ನಿಮಿಷ ಏನು ಬೇಕಾಗಿಲ್ಲ, ಸ್ವಲ್ಪ ಹೊತ್ತು ಕ್ರಿಸ್ಪಿ ಆಗೋ ತನಕ ಏನು ಮಾಡ್ಕೊಳ್ತಾ ಇರಬೇಕು, ಫ್ರೈ ಮಾಡ್ಕೊಳ್ತಾ ಇರಬೇಕು. ಅದರದ್ದೇ ಆದ ಟೈಮನ್ನು ಕೊಡಬೇಕು ಅದನ್ನು ಹುರ್ಕೊಳ್ಳೋದಕ್ಕೆ. ಮತ್ತು ರೆಡ್ ಮತ್ತು ಯೆಲ್ಲೋ ಬೆಲ್ ಪೆಪ್ಪರ್ ಇತ್ತು, ಅದನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಕ್ಯಾರೆಟ್ ಇತ್ತು, ಅದನ್ನು ಸೇರಿಸ್ಕೊಂಡಿದ್ದೀನಿ. ಸಮ್ಟೈಮ್ಸ್ ಇದನ್ನು ಬೀನ್ಸ್ ಬೇಕಂದ್ರೂ ಸೇರಿಸ್ಕೋಬೋದು. ಕೆಲವೊಬ್ಬರು ಸೇರಿಸ್ತಾರೆ, ಕೆಲವೊಬ್ಬರು ಸೇರಿಸ್ಕೊಳ್ಳೋದಿಲ್ಲ. ಯಾವ ಥರ ಬೇಕನ್ಸುತ್ತೋ ಆ ಥರ. ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಾದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಎಲೆಕೋಸನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ದೊಡ್ಡದಾಗೇ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಹುರ್ಕೊಳ್ತೀವಲ್ವ, ಹುರಿದಾದ್ಮೇಲೆ ಅದು ಸಣ್ಣದಾಗ್ಬಿಡುತ್ತೆ. ಹಾಗಾಗಿ ತಿನ್ನೋದಕ್ಕೆ ಚೆನ್ನಾಗಿ ಸಿಗುತ್ತೆ ಅಂತೇಳಿ. ಇಲ್ಲಾಂದರೆ ತುರಿದಿಟ್ಕೊಂಡು ಸಹ ಸೇರಿಸ್ಕೋಬೋದು. ಕೆಲವೊಂದು ಕಡೆ ಮಕ್ಕಳು ತರಕಾರಿಗಳನ್ನೆಲ್ಲ ತಿನ್ನಲ್ವಲ್ವ, ಆವಾಗ ಈ ರೀತಿ ಜಾಸ್ತಿ ತರಕಾರಿಗಳನ್ನು ಸೇರಿಸ್ಬಿಟ್ಟು ರೈಸನ್ನು ಸ್ವಲ್ಪ ಸೇರಿಸ್ಬಿಟ್ಟು ರೆಡಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ರುಚಿನೂ ಸಹ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾನಿವಾಗ ಟೊಮೊಟೊ ಕೆಚಪ್ ಎಲ್ಲ ಸೇರಿಸ್ಕೊಳ್ತೀನಲ್ಲ, ಹಾಗಾಗಿ ಟೊಮೊಟೊವನ್ನು ಸೇರಿಸ್ಕೊಂಡಿಲ್ಲ. ಕೆಚಪ್ ಎಲ್ಲ ಏನೂ ಸೇರಿಸ್ಕೊಳ್ಳೋದಿಲ್ಲ, ಟೊಮೊಟೊ ಸಾಸ್ ಎಲ್ಲ ಏನೂ ಸೇರಿಸ್ಕೊಳ್ಳೋದಿಲ್ಲ ಅಂತ ಆದರೆ ಸ್ವಲ್ಪ ಒಂದೆರಡು ಟೊಮೊಟೊನೂ ಸಹ ಇದ್ರ ಜೊತೆ ಸೇರಿಸ್ಕೊಂಡ್ರೆ ಟೇಸ್ಟ್ ಇನ್ನೂ ಸಹ ಚೆನ್ನಾಗಿರುತ್ತೆ. ನಾನು ಸೇರಿಸ್ಕೊಳ್ಳೋದ್ರಿಂದ ಇದಕ್ಕೆ ಮೊದಲೇ ನಾನು ಟೊಮೊಟೊವನ್ನು ಸೇರಿಸ್ಕೊಂಡಿಲ್ಲ. ಇದೆಲ್ಲ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡಾದ್ಮೇಲೆ ಇವಾಗ ಟೊಮೊಟೊ ಸಾಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಸೋಯಾ ಸಾಸನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಸಹ ತುಂಬ ಚೆನ್ನಾಗಿ ಬರುತ್ತೆ. ಈ ಸಾಸ್ಗಳನ್ನೆಲ್ಲ ಯೂಸ್ ಮಾಡೋದ್ರಿಂದನೇ ಹೊರಗಡೆದು ಫುಡ್ಗಳೆಲ್ಲ ಮಕ್ಕಳು ತುಂಬ ಇಷ್ಟಪಡ್ತಕ್ಕಂಥದ್ದು. ಮನೇಲೇ ಮಾಡಿಕೊಟ್ರೆ, ಇವಾಗ ನಾವು ಮಾಡಿದ್ರೆ ಸ್ವಲ್ಪ ತರಕಾರಿಗಳನ್ನೆಲ್ಲ ಜಾಸ್ತಿಯಾಗಿ ಹೆಲ್ದಿಯಾಗಿ ಸೇರಿಸ್ಕೊಂಡಿರ್ತೀವಲ್ವ, ಹಾಗಾಗಿ ಸ್ವಲ್ಪ ಹೆಲ್ದಿಯಾಗೂ ಸಹ ಇರುತ್ತೆ, ಇಷ್ಟಪಟ್ಟು ಸಹ ತಿಂತಾರೆ. ಸ್ವಲ್ಪ ವಿನೇಗರನ್ನು ಸಹ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸ್ಕೊಂಡು ಎಲ್ಲದಕ್ಕೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗೋ ಥರ ನೀಟಾಗಿ ಅದನ್ನು ಹುರ್ಕೊಳ್ತಾ ಇರಬೇಕಾಗುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತಲ್ಲ, ಹಾಗಾಗಿ ಮಕ್ಕಳು ಇಷ್ಟಪಟ್ಟೇ ತಿಂತಾರೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸು, ಏನು ಸಾಸ್ ಬೇಕಂತಂದ್ರೂ ಸೇರಿಸ್ಕೋಬೋದು. ನಾನು ಆಲ್ರೆಡಿ ಚಿಲ್ಲೀಸ್ನ ಯೂಸ್ ಮಾಡ್ಕೊಂಡಿದ್ದೀನಲ್ವ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿಕೊಂಡಿದ್ದೆ. ಹಾಗಾಗಿ ಯಾವುದೇ ಸಾಸ್ಗಳನ್ನು ಇಲ್ಲಿ ನಾನು ಸೇರಿಸ್ಕೊಂಡಿಲ್ಲ. ರೈಸ್ ಏನಾದರೂ ನಾವು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ತರಕಾರಿಗಳನ್ನು ಬೇಗ ಕಟ್ ಮಾಡಿಕೊಂಡು ಈ ರೀತಿ ಹೆಲ್ದಿಯಾಗಿ ನಾವು ರೈಸನ್ನು ಮಾಡಿಕೊಟ್ಬಿಡ್ಬೋದು. ಇಷ್ಟಪಟ್ಟು ಸಹ ತಿಂತಾರೆ. ಸಮ್ಟೈಮ್ಸ್ ಔಟ್ಸೈಡೆಲ್ಲ ಹೋದ್ವಾಗ ಈ ಮ್ಯಾಗಿನೇ ಬೇಕು, ಫ್ರೈಡ್ ರೈಸೇ ಬೇಕು ಅಂತ ಹೇಳ್ತಾರಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೋಟ್ಲದೆಲ್ಲ ಇಷ್ಟಪಟ್ಟು ಕೇಳ್ತಾ ಇರ್ತಾರಲ್ವ. ಸೊ ಹಾಗಾಗಿ ಮನೇಲೇ ಸಹ ಅದನ್ನು ಮಾಡಿಕೊಡ್ಬೋದು. ಕೊನೆಯದಾಗಿ ಖಾರಕ್ಕೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಮೆಣಸಿನ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು, ಫಸ್ಟು ತರಕಾರಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೆ.
ಇವಾಗ ರೈಸ್ಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೋಬೋದು. ಮೆಣಸಿನ ಪೌಡರನ್ನು ಅಷ್ಟೇ, ಪೆಪ್ಪರ್ ಪೌಡರನ್ನು ಎಷ್ಟು ಬೇಕಿರುತ್ತೋ ಖಾರಕ್ಕೆ ನಿಮಗೆ ಎಷ್ಟು ಬೇಕಿರುತ್ತೋ ಅಷ್ಟನ್ನು ಸೇರಿಸ್ಕೊಳ್ಳಿ. ಕೆಲವರು ಇಷ್ಟಪಟ್ಟು ತಿಂತಾರೆ, ಕೆಲವರು ತಿನ್ನಲ್ಲ. ಪೆಪ್ಪರ್ ಪೌಡ್ರನ್ನು ಸೇರಿಸ್ಕೊಂಡ್ರೆ ಅದೇ ಒಂದು ರೀತಿಯಾದಂಥ ಟೇಸ್ಟನ್ನು ಕೊಡುತ್ತೆ, ತುಂಬ ರುಚಿಯನ್ನು ಕೊಡುತ್ತೆ. ಹಾಗಾಗಿ ನಾನು ಪೆಪ್ಪರ್ ಪೌಡ್ರನ್ನು ಸೇರಿಸ್ಕೊಂಡಿದ್ದೀನಿ. ಗ್ರೀನ್ ಚಿಲ್ಲಿ ಸಾಸು ಅಥವಾ ರೆಡ್ ಚಿಲ್ಲಿ ಸಾಸು ಏನು ಬೇಕಂದ್ರೂ ಸೇರಿಸ್ಕೋಬೋದು. ಇನ್ ಕೇಸ್ ಏನೂ ಇಲ್ಲ ಅಂತ ಹೇಳಿದ್ರೆ ಕೊನೆಗೆ ಅಚ್ಕಾರದ ಪುಡಿಯನ್ನು ಬೇಕಂದ್ರೂ ಅದ್ರ ಜೊತೆ ಸೇರಿಸ್ಕೋಬೋದು. ಬಟ್ ಏನೇ ಸೇರಿಸ್ಕೊಂಡ್ರು ಟೇಸ್ಟ್ ಏನಾಗುತ್ತೆ, ಡಿಫ್ರೆಂಟಾಗಿ ಹೋಗ್ತಾ ಇರುತ್ತೆ ಅಷ್ಟೇ. ಬಟ್ ಈ ರೀತಿಯಾಗಿ ಮಾಡ್ಕೊಂಡು ನೋಡಿ ಒಂದು ಟೈಮು ಹೇಗೆ ಬಂದಿರುತ್ತೆ ಅಂತೇಳಿ. ಮತ್ತು ಮಕ್ಕಳಿಗೆ ಜಾಸ್ತಿ ಖಾರ ಕೂಡ ಇದ್ರೂ ಇಷ್ಟ ಆಗಲ್ಲ ಅಲ್ಲ, ಸೊ ಹಾಗಾಗಿ ನಾನು ಸ್ವಲ್ಪವನ್ನು ಅದನ್ನು ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದ್ರಿಂದ ಅದ್ರ ಫ್ಲೇವರು ಮತ್ತು ಟೇಸ್ಟೇ ಒಂದು ರೀತಿಯಾಗಿ ಚೇಂಜ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡೋ ಅಂಥವ್ರು ಕಂಪ್ಲೀಟಾಗಿ ಏನು ಮಾಡಿಬಿಡ್ತಾರೆ, ರೈಸನ್ನು ಬಿಟ್ಬಿಡೋ ಅಂಥದ್ದೆಲ್ಲ ಮಾಡ್ಕೊಳ್ತಾರೆ. ಈ ರೀತಿ ಜಾಸ್ತಿ ಸಪ್ರೇಟಾಗಿ ತರಕಾರಿಗಳನ್ನು ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ರೈಸನ್ನು ಸೇರಿಸ್ಕೊಂಡು ಏನು ಮಾಡ್ಬೋದು, ತಿನ್ಬೋದು. ಕೊನೆಯದಾಗಿ ಪ್ಲೇಟಿಂಗಲ್ಲೂ ಸಹ ಯಾವ ರೀತಿಯಾಗಿ ಸ್ವಲ್ಪ ಚೇಂಜಸನ್ನು ಮಾಡ್ಕೋಬೋದು. ಇದಕ್ಕೆ ಯಾವುದೇ ರೀತಿಯಾದಂಥ ಪ್ರೋಟೀನನ್ನು ನಾನು ಯೂಸ್ ಮಾಡಿಲ್ಲ ಅಲ್ಲ, ಸೊ ಆ ಟೈಮಲ್ಲಿ ಏನು ಮಾಡ್ಬೋದು, ನಾವು ಪನ್ನೀರನ್ನು ಅಥವಾ ಟೋಫುವನ್ನು ಏನು ಬೇಕಾದರೂ ಸಹ ಇದ್ರ ಜೊತೆನೇ ಆ್ಯಡ್ ಮಾಡ್ಕೋಬೋದು. ಬಟ್ ಇಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ನಾನು ಪ್ಲೇಟಿಂಗನ್ನು ಯಾವ ರೀತಿಯಾಗಿ ಮಾಡ್ಕೊಳ್ತೀನಿ ಅನ್ನೋದನ್ನು ಕೊನೆಯದಾಗಿ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನ್ನ ಪ್ಲೇಟನ್ನು ನಾನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ತೀನಿ ಅಂತೇಳಿ. ಮಕ್ಕಳು ಇಷ್ಟಪಟ್ಟು ತಿಂದರೆ ಕಾಳುಗಳನ್ನು ತಿನ್ಬೋದು, ಇಲ್ಲ ಅಂತ ಹೇಳಿದ್ರೆ ಇದ್ರ ಜೊತೆ ಹಾಕಿದ್ರೆ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ನಾನೇನು ಮಾಡ್ತೀನಿ, ಸಪ್ರೇಟಾಗಿ ಅದನ್ನು ಪ್ಲೇಟಿಂಗನ್ನು ಮಾಡ್ಕೊಳ್ತೀನಿ. ಮತ್ತು ಇದು ಬ್ರೇಕ್ಫಾಸ್ಟ್ಗೆ ಅಥವಾ ನೈಟ್ ಏನಾದರೂ ರೈಸ್ ಏನಾದರೂ ಉಳ್ಕೊಂಡಿರುತ್ತಲ್ವ, ಇವಾಗ ಮಧ್ಯಾಹ್ನ ರೈಸ್ ಏನಾದರೂ ಮಾಡ್ಕೊಂಡಿರ್ತೀವಿ, ತುಂಬ ಸಾಂಬಾರೆಲ್ಲ ಏನೂ ಮಾಡ್ಕೊಂಡಿರೋದಿಲ್ಲ, ತುಂಬ ಟೈಮು ಸಹ ನಮ್ಮ ಹತ್ರ ಇರೋದಿಲ್ಲ. ಆ ಟೈಮಲ್ಲಿ ಏನು ಮಾಡ್ಬೋದು, ಈ ರೀತಿಯಾಗಿ ಟ್ರೈ ಮಾಡ್ಬೋದು. ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಒಂದು ಟೈಮು ಟ್ರೈ ಮಾಡಿ ನೋಡಿ. ಹಾಗೆ ಬ್ರೇಕ್ಫಾಸ್ಟ್ಗೆ ಯಾವುದೊಂದಕ್ಕೂ ಸಹ ಲಂಚ್ ಬಾಕ್ಸ್ಗೆ ಯೂಸ್ ಮಾಡ್ಬೋದು. ನಾನು ಎಲ್ಲ ರೆಡಿ ಮಾಡಿದ್ದಾಯಿತು. ನಾನು ಆವಾಗಲೇ ಹೇಳ್ದೆ ಅಲ್ವಾ, ಫೇಸ್ ಬೇರೆ ತಗೋಬೇಕಂತ ಅಂದ್ಕೊಂಡಿದ್ದೆ ಅಂತೇಳಿ. ಹಾಗಾಗಿ ಶಾಪಿಂಗ್ ಹೋಗೋದಿತ್ತು. ಹಾಗಾಗಿ ಇವ್ರಿಗೂ ಸಹ ರೆಡಿ ಮಾಡಿಬಿಟ್ಟು ಬೆಳಗ್ಗೆ ಅಂತೂ ನಾನೇನಾದರೂ ತಿನ್ನಿಸ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಷ್ಟೊಂದಾಗಿ ಇವ್ನು ತಿನ್ನೋದಿಲ್ಲ ಇಷ್ಟಪಟ್ಟು. ಹಾಗಾಗಿ ಬಿಟ್ಟು ಹೋದರೆ ಪ್ಲೇಟಲ್ಲೇ ಬಿಟ್ಟೋದ್ರೆ ತುಂಬಾ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ತಿನ್ನಿಸ್ತಾ ಇರ್ತೀನಿ. ತಿಂತಾನೆ ಇರೋದಿಲ್ಲ, ಇಷ್ಟಪಟ್ಟು ತಿಂತಾರೆ, ಬಟ್ ಬಾಯಲ್ಲಿ ಏನು ಹಾಕಿರ್ತಾರೋ ಅದನ್ನು ತಿಂತಾನೆ ಇರೋದಿಲ್ಲ. ಸಣ್ಣದೇನಾದರೂ ಒಂಚೂರು ಸಿಕ್ಕಿದ್ರೆ ಸಾಕು ಅದನ್ನೇ ಹಿಡ್ಕೊಂಡು ತೋರಿಸ್ಕೊಂಡೇ ಕುತ್ಕೊಂಡಿರ್ತಾನೆ. ಯಾರ ಮನೆಯಲ್ಲೆಲ್ಲ ಮಕ್ಕಳು ಈ ರೀತಿಯಾಗಿ ಹಠ ಮಾಡ್ತಾರೋ ಗೊತ್ತಿಲ್ಲ. ಒಂಚೂರು ಇವಾಗ ತಿನ್ನಬೇಕಾಗಿರುತ್ತೆ ಅಂತ ಹೇಳ್ಬಿಟ್ಟು ಖುಷಿನೂ ಇರುತ್ತೆ ತಿನ್ನೋದಕ್ಕೆ. ಮಧ್ಯಾಹ್ನಕ್ಕೆ ಹಾಕಿರ್ತೀವಲ್ವ ಬಾಕ್ಸಿಗೆ, ಅದನ್ನು ತುಂಬ ಖುಷಿಯಾಗಿ ತಿನ್ಕೊಂಡು ಬಂದಿರ್ತಾರೆ. ಬಟ್ ಮಾರ್ನಿಂಗ್ 8 o'clockಗೆ ಬೇಗನೆ ಹೋಗ್ಬೇಕಿರುತ್ತಲ್ವ ಕ್ಲಾಸ್ಗೆ. ಹಾಗಾಗಿ ಏನು ಮಾಡ್ತಾರೆ, ಸ್ವಲ್ಪ ತಡ ಮಾಡ್ತಾ ಇರ್ತಾರೆ, ತಿನ್ನಲ್ಲ, ಹಠ ಮಾಡ್ತಾ ಇರ್ತಾನೆ. ಮತ್ತು ಟೈಮ್ ಆಗಿಬಿಟ್ರೆ ಏನಾದರೂ ಪಿಕ್ ಮಾಡೋದಕ್ಕೆ ಅಂತೇಳಿ ಅವ್ರು ಬಂದುಬಿಟ್ರೆ ಏನು ಮಾಡ್ತಾನೆ, ತಿಂತಾನೆ ಇರೋದಿಲ್ಲ. ಆ ಪ್ಲೇಟ್ ಹೆಂಗಿರುತ್ತೆ ಹಂಗೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಗೇ ಬಿಟ್ಟು ಹೋಗ್ಬಿಡ್ತಾನೆ. ಸೊ ಹಾಗೆ ಬಿಟ್ಟು ಹೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಏನು ಮಾಡ್ತೀನಿ, ಈ ರೀತಿಯಾಗಿ ಕೊಡ್ತೀನಿ. ಕೆಲವೊಬ್ಬರು ಹಾಲೆಲ್ಲ ಕೊಡೋ ಅಭ್ಯಾಸವನ್ನು ಮಾಡ್ಕೊಂಡಿರ್ತೀರ. ಮಾರ್ನಿಂಗ್ ಖಾಲಿ ಹೊಟ್ಟೆಗೆ ಹಾಲನ್ನು ಕೊಡ್ತಕ್ಕಂಥದ್ದು ಅಂಥ ಒಳ್ಳೆ ಅಭ್ಯಾಸ ಏನೂ ಅಲ್ಲ. ಮಕ್ಕಳು ಊಟ ತಿನ್ನೋದನ್ನೇ ಬಿಟ್ಬಿಡ್ತಾರೆ. ಊಟ ಆದಮೇಲೆ ಬೇಕಂದರೆ ಹಾಲು ಕೊಟ್ಟರೆ ಪರವಾಗಿಲ್ಲ. ಸೊ ಮುಗಿಸಾಯಿತು. ಹೋಗೋ ಟೈಮಲ್ಲಿ ಮತ್ತೆ ಯಾವುದೋ ಒಂದು ನೋಟ್ ಬುಕ್ ಮರ್ತುಬಿಟ್ಟಿದ್ದೆ ಅಂತ ಹೇಳ್ಬಿಟ್ಟು ಮತ್ತೆ ಬಂದ. ಸರಿ ಅಂತೇಳಿ ಅದನ್ನು ತೆಗೆದುಕೊಟ್ಟೆ. ಯಾವಾಗಲಾದರೂ ನೈಟೇ ಪ್ಯಾಕ್ ಮಾಡ್ಕೊ ಅಂತ ಹೇಳಿರ್ತೀನಿ, ಬಟ್ ಪ್ಯಾಕ್ ಮಾಡ್ಕೊಂಡಿರೋದಿಲ್ಲ. ಹೋಗೋ ಎಮರ್ಜೆನ್ಸಿಲಿ ಮತ್ತೆ ಕೇಳ್ತಾನೆ. ಸರಿ ಅಂತ ಅವನಿಗೂ ಕೊಟ್ಬಿಟ್ಟು ನೋಡಿ, ನಾನು ಈ ರೀತಿಯಾಗಿ ನನ್ನ ಪ್ಲೇಟನ್ನು ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೆ. ಆಲ್ರೆಡಿ ಅದಕ್ಕೆ ತುಂಬಾ ನಾನು ತರಕಾರಿಗಳನ್ನು ಸೇರಿಸ್ಕೊಂಡಿದ್ದೀನಿ. ಆದರೂ ಸ್ವಲ್ಪ ರೈಸನ್ನು ತಗೊಂಡೆ. ಹಾಗೆಯೇ ಕಾಳು ಪಲ್ಯ, ಸೊಪ್ಪು ಪಲ್ಯದು ಸ್ವಲ್ಪ ಲೆಫ್ಟ್ ಓವರ್ ಇದನ್ನು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಸೇರಿಸ್ಕೊಂಡೆ. ಮತ್ತು ಕ್ಯಾರೆಟ್ ಸೇರಿಸ್ಕೊಂಡೆ. ಇದೆಲ್ಲ ಮುಗಿಸ್ಕೊಂಡು ಶಾಪಿಂಗ್ ಸಹ ಬಂದ್ವಿ. ನಾನು ತುಂಬ ಅಂಗಡಿಯಲ್ಲಿ ಇಟ್ಕೊಂಡು ತುಂಬ ವೀಡಿಯೋ ಮಾಡಿಕೊಂಡ್ರೆ ಏನೋ ಒಂಥರ ಮುಜುಗರ ಅಂತ ಅನಿಸುತ್ತೆ ಅಂತ ಜಸ್ಟ್ ತುಂಬ ಚೆನ್ನಾಗಿತ್ತಲ್ವ ಇದು ಫೇಸ್ಗಳು, ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನಾನು ಯಾವ ರೀತಿಯಾಗಿ ಫೇಸನ್ನು ತಗೊಂಡಿದ್ದೀನಿ ಅಂತ ನೋಡಬೇಕಂತ ನಿಮ್ಗೇನಾದರೂ ಅನಿಸಿದ್ರೆ, ಯಾವ ರೀತಿ ಶಾಪಿಂಗನ್ನು ಮಾಡಿದ್ದೀನಿ ಅಂತ ಅನಿಸಿದ್ರೆ ಜಸ್ಟ್ ಒಂದು ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಫೇಸನ್ನು ತಗೊಂಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಲ್ಲ ಅಂತ ಹೇಳಿದ್ರೆ ಹಬ್ಬಕ್ಕೆ ಆಲ್ರೆಡಿ ನಾನು ದೇವರಿಗೆ ಅಲಂಕಾರವನ್ನು ಮಾಡ್ತೀನಲ್ವ, ಆವಾಗ ನಿಮ್ಮ ಜೊತೆ ಯಾವ ರೀತಿಯಾಗಿ ಅಲಂಕಾರವನ್ನು ಮಾಡಿದ್ದೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮುಂಚೆ ನೋಡಬೇಕಂತ ಏನಾದರೂ ಅನಿಸಿದ್ರೆ
ಕಮೆಂಟನ್ನು ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾಕಂದರೆ ಹಬ್ಬದ ಕೆಲಸಗಳಲ್ವ, ತುಂಬಾ ಕೆಲಸಗಳಿದೆಯಲ್ವ, ಯಾವುದನ್ನು ಅಷ್ಟೊಂದು ಜಾಸ್ತಿ ವೀಡಿಯೋಸನ್ನು ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಎಲ್ಲನೂ ಸ್ವಲ್ಪ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೋಬೇಕಿತ್ತಲ್ವ, ಹಾಗಾಗಿ ಮತ್ತು ಎಲ್ಲನೂ ತುಂಬ ಚೆನ್ನಾಗಿ ಥಿಂಗ್ಸ್ ಎಲ್ಲ ತಗೊಂಡು ಬಂದು ಇಕ್ಬಿಟ್ಟಿರ್ತಾರಲ್ವ ವರಮಹಾಲಕ್ಷ್ಮಿಯಲ್ಲಿ. ಈ ಅಂಗಡಿಗಳಲ್ಲಿ ನೋಡೋದೇ ಒಂಥರ ಲೈಟಿಂಗ್ಸ್ ಎಲ್ಲ ಬೇರೆ ಹಾಕ್ಬಿಟ್ಟಿದ್ರ ತುಂಬಾ ಚೆನ್ನಾಗಿ ಅನಿಸ್ತಿತ್ತು. ಮತ್ತು ಒಂದು ಶೋ ಪೀಸ್ಗೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಅಲಂಕಾರನೂ ಸಹ ಮಾಡಿಕ್ಬಿಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ನಂಗೆ ಬೇರೆ ಎಲ್ಲ ಮುಖವಾಡೋಕ್ಕಿಂತ ಏನೋ ಗೊತ್ತಿಲ್ಲ, ಇದನ್ನೇ ಹಾಕಬೇಕು ಅನ್ನೋದೊಂದು ಆಸೆ ಇತ್ತು. ನಾರ್ಮಲ್ಲು ನಾವು ಯಾವ ಥರ ಮನುಷ್ಯರು ಇರ್ತೀವೋ ಅದೇ ಥರನೇ ಕಾಣಿಸ್ತಾ ಇರುತ್ತಲ್ವ. ಸೊ ಹಾಗಾಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ಇವತ್ತು ಇನ್ನೇನು ತಿಂಡಿಗಳೆಲ್ಲ ಮಾಡಬೇಕಿತ್ತಲ್ವ, ಹಾಗಾಗಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ನಾನು ತುಂಬ ಜಾಸ್ತಿ ಎಲ್ಲ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ, ತುಂಬ ಕೆಲಸಗಳಿತ್ತಲ್ವ. ವೀಡಿಯೋ ಮಾಡ್ತಾನೆ ನಿಂತ್ಕೊಂಡ್ರೆ ಅದನ್ನು ಸರಿ ಮಾಡ್ತಾನೆ ಇರಬೇಕು, ಆವಾಗ ಕೆಲಸಗಳೆಲ್ಲ ಮುಗಿಯೋದಿಲ್ಲ. ಹಾಗಾಗಿ ಸ್ವಲ್ಪ ಜಸ್ಟ್ ವೀಡಿಯೋಗೋಸ್ಕರ ಅಂಥೇಳಿ ಇದೊಂದೆರಡು ಕ್ಲಿಪ್ಗಳನ್ನು ತಗೊಂಡಿದ್ದೆ ಅಷ್ಟೇ. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಗ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ, ಹಾಗೆ ಒಂದು ಲೈಕನ್ನು ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಏನಾದ್ರೂ ಅನಿಸಿದ್ರೆ ವಿಡಿಯೋದ ಬಗ್ಗೆ ಕಮೆಂಟನ್ನು ಮಾಡಿ ನನಗೆ ತಿಳಿಸಿ. ಇಷ್ಟ ಆಗಿತ್ತು ಇವತ್ತಿನ ನನ್ನ ವ್ಲಾಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರ ದಿನನೂ ಚೆನ್ನಾಗಿರಲಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ.